ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ. ತುಂಬಾ ಆರೋಗ್ಯದಾಯಕ, ಕೇವಲ 5 ನಿಮಿಷದಲ್ಲಿ ರೆಡಿಯಾಗುವಂತಹ ದೋಸೆಯನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಕೇವಲ 5 ನಿಮಿಷದಲ್ಲಿ ಜೋಳದ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ದೋಸೆಯನ್ನು ಮಾಡ್ತಿದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಈ ಬೌಲಲ್ಲಿ 1 ಬೌಲ್ನಷ್ಟು ನಾನು ಜೋಳದ ಹಿಟ್ಟನ್ನು ತೆಗೆದು ಹಾಕ್ತಿದ್ದೀನಿ. ನಿಮಗೆ ಅಳತೆ ಪ್ರಕಾರ ಯಾವುದು ಬೇಕೋ ಅದನ್ನು ನೀವು ತೆಗೆದುಕೊಂಡು ಹಾಕ್ಬೋದು. ಹಾಗೆ ಅದೇ ಸೇಮ್ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಚಿರೋಟಿ ರವೆಯನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಇನ್ಸ್ಟೆಂಟಾಗಿ ಕೇವಲ 5 ನಿಮಿಷದಲ್ಲಿ ಈ ದೋಸೆ ರೆಡಿಯಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕ್ತಿದ್ದೀನಿ. ಹಾಗೆ 4 ರಿಂದ 5 ಹಸಿಮೆಣಸಿಕಾಯನ್ನು ಹಾಕ್ತಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ. ಹಾಗೆ 1 ಬೌಲ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಮತ್ತು ಮಿಕ್ಸಿ ಮಾಡೋ ಮುಂದೆ 1 ಬೌಲ್ನಷ್ಟು ನೀರನ್ನು ಹಾಕಿ ನಾನು ಮಿಕ್ಸಿಯನ್ನು ಮಾಡ್ತೀನಿ. ಇವಾಗ ಇದನ್ನು ರುಬ್ಕೋಬೇಕು. ಗೋಧಿ ಹಿಟ್ಟು ನೆನೆಸುವಂಥ ಅವಶ್ಯಕತೆ ಇರೋದಿಲ್ಲ. ಕ್ವಿಕ್ಕಾಗಿ ನೀವು ಈ ದೋಸೆಯನ್ನು ಮಾಡ್ಕೋಬೋದು. ನೋಡಿ, ಈ ಥರ ನಾನು ನುಣ್ಣಾಗಿ ಪೇಸ್ಟ್ ಥರ ರುಬ್ಬಿದ್ದೀನಿ. ಈ ದೋಸೆ ತಿಕ್ನೆಸ್ ಇದ್ದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ತಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ನೀವು ಇದಕ್ಕೆ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ಸೋಡಾವನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ಕೇವಲ ಉಪ್ಪನ್ನು ಮಾತ್ರ ಸೇರಿಸಿ ಈ ದೋಸೆಯನ್ನು ಮಾಡ್ತಿದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈ ದೋಸೆ ಹಿಟ್ಟಲ್ಲಿ ನಾನು 2 ರಿಂದ 3 ಥರ ದೋಸೆಯನ್ನು ಮಾಡಿ ತೋರಿಸ್ತೀನಿ. ಒಂದು ಸೆಟ್ ದೋಸೆ, ಒಂದು ಪೇಪರ್ ದೋಸೆ, ಹಾಗೆ ಒಂದು ಈ ಥರ ಮಸಾಲೆ ದೋಸೆಯನ್ನು ಸಹಿತ ನೀವು ಮಾಡ್ಕೋಬೋದು. ಇವಾಗ ದೋಸೆ ಹಂಚು ಕಾದಿದೆ. ನೋಡಿ, ಯಾವುದೇ ರೀತಿಯಾಗಿ ನೀವು ಎಣ್ಣೆಯನ್ನು ಬಳಸದೆ ಸಹಿತ ನೀವು ದೋಸೆಯನ್ನು ಮಾಡ್ಕೋಬೋದು. ನಾನು ಇದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟನ್ನು ಹಾಕ್ತಿದ್ದೀನಿ. ಈ ಥರ ಮಾಡಿದರೆ ಭಾಳನೇ ಟೇಸ್ಟಾಗಿ ಬರುತ್ತೆ. ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ರುಚಿಯಾಗಿ ಬರುತ್ತೆ. ನೀವು ಹಿಟ್ಟಿನಲ್ಲಾದರೂ ಸೇರಿಸ್ಕೋಬೋದು. ನಿಮಗೆ ಎಣ್ಣೆ ಬೇಡ, ಜಸ್ಟ್ ಈ ಥರ ಮಾಡ್ಕೊಂಡಾದರೂ ನಡೆಯುತ್ತೆ. ನಿಮಗೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನಾದರೂ ನೀವು ಹಾಕ್ಕೊಂಡು ಈ ಥರ ದೋಸೆಯನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಜಸ್ಟ್ 1-2 ನಿಮಿಷ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ. ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ. ನೀವು ಇದನ್ನು ರಿಟರ್ನ್ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಮ್ಮ ಚಾನಲಲ್ಲಿ ಆರೋಗ್ಯದಾಯಕ ರಾಗಿ ದೋಸೆ, ಹೆಸರು ಕಾಳು ದೋಸೆ, ಹಾಗೆ ಮಸಾಲ ದೋಸೆಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬೋದು. ಪ್ಲೇಲಿಸ್ಟಲ್ಲಿ ದೋಸೆ ರೆಸಿಪಿ ಅಂತ ಇದೆ, ನೀವು ನೋಡ್ಬೋದು. ಒಂದ್ಸಲ ಚೆಕ್ ಮಾಡಿ. ಇವಾಗ ನಾನು ಸೆಟ್ ದೋಸೆಯನ್ನು ಮಾಡ್ತಿದ್ದೀನಿ. ಈ ಹಿಟ್ಟಿನಲ್ಲಿ ಸೆಟ್ ದೋಸೆ, ನಾರ್ಮಲ್ ದೋಸೆ, ಮಸಾಲೆ ದೋಸೆ ಎಲ್ಲ ತರಹದ ದೋಸೆಯನ್ನು ಸಹಿತ ಮಾಡ್ಬೋದು. ನೀವು ಎಣ್ಣೆಯನ್ನು ಬಳಸದೆ ಸಹಿತ ದೋಸೆಯನ್ನು ಮಾಡ್ಬೋದು. ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ನಾನು ಗರಿಗರಿಯಾದ ಕ್ರಿಸ್ಪಿ ದೋಸೆಯನ್ನು ಮಾಡ್ತಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ನೀವು ಈ ದೋಸೆಯನ್ನು ಮಾಡ್ಕೋಬೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಿಮಗೆ ಈ ತರಹದ ದೋಸೆ ಇಷ್ಟನಾ? ಹಾಗಾದರೆ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಉತ್ತರ ಕರ್ನಾಟಕದ ಎಲ್ಲ ವೆಜ್, ನಾನ್ ವೆಜ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಈ ದೋಸೆ ರೆಸಿಪಿ ಪ್ಲೇಲಿಸ್ಟಲ್ಲಿ ದೋಸೆ ರೆಸಿಪಿ ಅಂತ ಇದೆ, ನೀವು ಒಂದು ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕ್ರಿಸ್ಪಿಯಾದ ದೋಸೆ ಇವಾಗ ರೆಡಿಯಾಗಿದೆ. ನೋಡಿ, ತುಂಬಾ ಸಾಫ್ಟ್ ಆಗಿರುವಂತಹ ಸ್ಪಂಜ್ ದೋಸೆ, ಗರಿ ದೋಸೆಯನ್ನು ನೀವು ಈ ಜೋಳದ ಹಿಟ್ಟಿನಲ್ಲಿ ನೀವು ಮಾಡ್ಕೋಬೋದು. ಈ ಥರ ಒಂದು ಸಲ ಜೋಳದ ಹಿಟ್ಟಿನ ದೋಸೆಯನ್ನು ಮಾಡಿಕೊಡಿ. ಜೋಳದ ಹಿಟ್ಟಿನ ದೋಸೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.